ಇವತ್ತು ವಿತ್ತ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಬಜೆಟು ಇದು 2047ಕ್ಕೆ ಅಂದರೆ 2026ನೇ ಬಜೆಟ್ ಇದು. ಅಂದರೆ ಈ ಶತಮಾನದ ಸೆಕೆಂಡ್ ಕ್ವಾರ್ಟರ್ ಇದು. ಹಾಗಾಗಿ ಇದೊಂದು ಮುಂದಿನ 25 ವರ್ಷಗಳ ಕಾಲ ಮತ್ತು 2047ಕ್ಕೆ ಭಾರತ ಸ್ವತಂತ್ರ ಆಗುವ ಸಮಯದಲ್ಲಿ ಭಾರತ ಅದರ ಫ್ಯೂಚರು ಹೇಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಕೂಡಿದಂಥ ಭವಿಷ್ಯದ ದೃಷ್ಟಿಕೋನವನ್ನು ಅತ್ಯಂತ ವಿಸ್ತಾರವಾಗಿ ಗಮನಿಸಿ ಅದನ್ನು ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ವಿಜುವಲೈಸ್ ಮಾಡಿರುವಂಥ ಒಂದು ಬಜೆಟ್ ಇದೆ. ನೀವು ಬಯೋಫಾರ್ಮಾದಲ್ಲಿ ಮಾತಾಡಿದ್ದಾರೆ, AI ಟೆಕ್ನಾಲಜಿಯಲ್ಲಿ ಬಗ್ಗೆ ಅವರು ಅಲೋಕೇಶನ್ ಕೊಟ್ಟಿದ್ದಾರೆ. ಆನಂತರ AI ಡೇಟಾ ಸೆಂಟರ್ ಬಗ್ಗೆ ಶಿ ಹ್ಯಾಸ್ ಗಿವನ್ ಎ ಬಿಗ್ ಪುಷ್ ಫಾರ್ ದ್ಯಾಟ್. ಇದರ ಜೊತೆಯಲ್ಲಿ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಬಗ್ಗೆ ವಿಚ್ ಈಸ್ ನೀಡೆಡ್. ಎಲ್ಲ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಎಲ್ಲ ಸೆಕ್ಟರ್ದಲ್ಲೂ ಈಗ ಬೇಕಾಗ್ತದೆ. ನಮ್ಮ ಉದಾಹರಣೆಗೆ ನಮ್ಮಲ್ಲೇ ಹೇಳೋದಾದ್ರೆ ರಿನ್ಯೂಬಲ್ ಎನರ್ಜಿಯಲ್ಲಿ ಬೇಕಾಗ್ತದೆ, ನಮ್ಮ ವಿಂಡು ಇತ್ಯಾದಿಯಲ್ಲಿ. ಈ ರೀತಿಯಾಗಿ ಸಸ್ಟೈನಬಲ್ ಪ್ಲಸ್ ಗ್ರೋತ್ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಮಾಡಿದ್ದಾರೆ. ಹಾಗಾಗಿ ಈಗ ನಮ್ಮ ರಿನ್ಯೂಯಬಲ್ ಎನರ್ಜಿ ಬಜೆಟೇ ಮೊದಲು 26,000 ಕೋಟಿ ಇತ್ತು. ನಿಮಗೆ ನಾನು ಜಸ್ಟ್ ಹಂಗೆ ಗಮನಕ್ಕೆ ತರೋದು ಅಂದರೆ 2,000-3,000 ಕೋಟಿ ಇರ್ತಿತ್ತು ಮೋದಿಯವರು ಬರೋಕ್ಕಿಂತ ಮೊದಲು. ಅದು ಸ್ಲೋಲಿ ಇನ್ಕ್ರೀಸ್ ಆಗಿ ಈಗ ಸಿಂಪಲ್ ಬಜೆಟ್ ಅಂದರೆ ಅದರ್ ದ್ಯಾನ್ ಸ್ಕೀಮ್ಸ್, ಪ್ರಧಾನ ಮಂತ್ರಿ ಸೂರ್ಯಘರ ಯೋಜನಾ, ಸೂರ್ಯಘರ ಮುಫ್ತ್ ಬಿಜಿಲಿ ಯೋಜನಾ ಮತ್ತು PM ಕುಸುಮ್ ಏನಿದೆ ನಡೀತಾ ಇರೋದು, ಈಗ ಎಕ್ಸಿಸ್ಟಿಂಗ್ ನಡೀತಾ ಇರೋದು, ಈ ರೀತಿಯ ಯೋಜನೆಗಳನ್ನು ಬಿಟ್ಟು ಗ್ರೀನ್ ಹೈಡ್ರೋಜನ್ದಲ್ಲಿ ಬಿಟ್ಟು ನಮ್ಮದು ಸುಮಾರು ಒಂದು 33,000 ಕೋಟಿ ರೂಪಾಯಿ ಬಜೆಟ್ ಆಗಿದೆ ಈಗ, ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಸೊ ಹಾಗಾಗಿ ದಿಸ್ ಈಸ್ ದಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಜಂಪ್. ಮ್ಯಾನುಫ್ಯಾಕ್ಚರಿಂಗಕ್ಕೆ, ಸೋಲಾರ್ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗಕ್ಕೂ ಕೂಡ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡುವುದರ ಮೂಲಕ ಬಹುದೊಡ್ಡ ಒಂದು ಕೊಡುಗೆಯನ್ನು ನಮ್ಮ ಸೆಕ್ಟರ್ಗೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮೆಲ್ಲರ ಆಸಕ್ತಿ ಇರುವುದು ಕರ್ನಾಟಕದ ಬಗ್ಗೆ. ಕರ್ನಾಟಕದಲ್ಲಿ ಏನು ಟ್ಯಾಕ್ಸ್ ಶೇರ್ ಇತ್ತು ಅದು 16th ಫೈನಾನ್ಸಿದ್ದು ಆ್ಯಸ್ ಇಟ್ ಈಸ್ 41%. ಮೊದಲು UPA ಕಾಲದಲ್ಲಿ ಅದು 32% ಇತ್ತು. ಆನಂತರ 41% ಆಯಿತು. ಆ 41% ರಿಟೈನ್ ಮಾಡುವಂಥ ತೀರ್ಮಾನವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ವಿತ್ತ ಸಚಿವಾಲಯ ವಿತ್ತ ಸಚಿವರು ಕೈಗೊಂಡಿದ್ದಾರೆ. ಈಗ ಎಕ್ಸಾಕ್ಟ್ಲಿ ಇನ್ಕ್ರೀಸ್ ಏನಾಗಬೇಕಾಗಿತ್ತು ಕರ್ನಾಟಕದ ವಿಷಯದಲ್ಲಿ ಏನಾಗಿದೆ ಅಂತಂದ್ರೆ, ಡಿವಿಸಿಬಲ್ ಪೋಲ್ದಲ್ಲಿ 3.647 ಏನಿತ್ತು ಅದು ಈಗ ಇನ್ಮೇಲೆ ಅದು 4.131% ಆಗ್ತದೆ. ಹೀಗಾಗಿ ಸಾವಿರಾರು ಕೋಟಿ ರೂಪಾಯಿಯ ಎಡಿಷನ್ನು ಈ ಬರುವಂಥ ವರ್ಷಗಳಲ್ಲಿ ಕರ್ನಾಟಕಕ್ಕೆ ಸಿಗಲಿದೆ. ಈಗ ಮೊದಲು ಇಂಟ್ರಸ್ಟೇಟ್ ಶೇರ್ದಲ್ಲಿ 5+1 ಕ್ರೈಟೀರಿಯಾ, ಅದರಲ್ಲಿ ಪಾಪ್ಯುಲೇಷನ್ ಚೆನ್ನಾಗಿ ಕಂಟ್ರೋಲ್ ಮಾಡಿರುವಂಥದ್ದು ಅಂದರೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸಕ್ಕೂ 10% ಇಟ್ಟಿದ್ದಾರೆ. ಏರಿಯಾ, ಫಾರೆಸ್ಟು, ಪರ್ ಕ್ಯಾಪಿಟಾ ಇನ್ಕಮ್, ಡಿಸ್ಟೆನ್ಸು ಮತ್ತು ಕಾಂಟ್ರಿಬ್ಯೂಷನ್ ಆಫ್ ಸ್ಟೇಟ್ಸ್ ಟು GDP ಇದೆಲ್ಲದರಿಂದ ನಮ್ಮದು ಶೇರು ಭಾಳ ಚೆನ್ನಾಗಿ ಇನ್ಕ್ರೀಸ್ ಆಗ್ತದೆ. ಇಟ್ ವಿಲ್ ಬಿ ಎ ಗುಡ್ ಬೂಸ್ಟ್ ಫಾರ್ ಕರ್ನಾಟಕ. ಇದರ ಜೊತೆಯಲ್ಲಿಯೇ ಕರ್ನಾಟಕಕ್ಕೆ ಏರೋಸ್ಪೇಸು ಮತ್ತು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗು ಇದರಲ್ಲಿ ಕೂಡ ಕರ್ನಾಟಕಕ್ಕೆ ಲಾಭವಾಗಲಿದೆ. ಮತ್ತು ಯೂನಿಯನ್ ಬಜೆಟ್ 2026 ಡಿಸಿಷನ್ ಟು ಎಕ್ಸೆಂಪ್ಟ್ ದಿ ಬೇಸಿಕ್ ಕಸ್ಟಮ್ ಡ್ಯೂಟಿ, ಏರ್ಕ್ರಾಫ್ಟ್ ಕಂಪೋನೆಂಟ್ಸ್, ಪಾರ್ಟ್ಸ್, ರಾ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ MRO. ಇದು ಸಿಗ್ನಿಫಿಕೆಂಟ್ಲಿ ರಿಡ್ಯೂಸ್ ಇನ್ಪುಟ್ ಕಾಸ್ಟ್ ಟು ಇಂಪ್ರೂವ್ ದಿ ಗ್ಲೋಬಲ್ ಕಾಂಪಿಟೇಷನ್ ಆಫ್ ಏರೋಸ್ಪೇಸ್ ಯೂನಿಟ್ಸ್ ಲೊಕೇಟೆಡ್ ಇನ್ ಕರ್ನಾಟಕದಲ್ಲಿ ಯಾವುದಿದ್ದಾವೆ ಅದಕ್ಕಾಗ್ತದೆ. ಮತ್ತು ಇದರ ಜೊತೆಗೆ ಹೈಸ್ಪೀಡ್ ಟ್ರೈನ್ ಕಾರಿಡಾರು ಬೆಂಗಳೂರಿಗೆ 2 ಕೊಟ್ಟಿದ್ದಾರೆ. ಮತ್ತು ಅನೌನ್ಸ್ಮೆಂಟು reduce the tax rate of 15 to 14% on certain companies, especially under the minimum alternative tax. ಇದು ಕರ್ನಾಟಕದಲ್ಲಿ ಬೆಂಗಳೂರು ಬೇಸ್ಡ್ ಭಾಳಷ್ಟು ಕಂಪನಿಗಳು ಇರೋದ್ರಿಂದ that will also help.
ಆಮೇಲಿಂದ ಇದರ ಜೊತೆಗೆ